ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 12 ಈಗಾಗಲೇ ಕೊನೆಯ ಹಂತಕ್ಕೆ ಬಂದಿದೆ. ಮುಂದಿನ ವಾರ ಫಿನಾಲೆ ನಡೆಯಲಿದೆ. ಹಾಗೆಯೇ ಮುಂದಿನ ವಾರ ಫಿನಾಲೆ ನಡೆಯೋದಾದರೆ ಮುಂದಿನ ವಾರದ ಫಿನಾಲೆಯ ಆಟ ಹೇಗಿರ್ತದೆ? ಈಗ ಸದ್ಯಕ್ಕೆ ಬಿಗ್ ಬಾಸ್ ಮನೇಲಿ 8 ಜನ ಇದ್ದಾರೆ. ಎಷ್ಟು ಜನ ಹೊರಗಡೆ ಹೋಗ್ತಾರೆ, ಎಷ್ಟು ಜನ ಒಳಗಡೆ ಉಳಿತಾರೆ, ಮುಂದಿನ ವಾರಕ್ಕೆ ಎಷ್ಟು ಜನ ಆಟ ಆಡ್ತಾರೆ, ಮುಂದಿನ ವಾರಕ್ಕೆ ಹೋಗೋದಕ್ಕಿಂತ ಮುನ್ನ ಈ ವಾರ ಎಷ್ಟು ಎಲಿಮಿನೇಷನ್ಗಳು ಯಾವಾಗ ನಡೆಯುತ್ತೆ, ಎಲ್ಲ ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ಜೊತೆಗೆ ಇಲ್ಲಿ ಈಗ ಸದ್ಯಕ್ಕೆ ಇಲ್ಲಿವರೆಗೆ ನಡೆದಿರುವಂಥ ಟಾಸ್ಕ್ನ ಪ್ರಕಾರ ಯಾರೆಲ್ಲ ಟಿಕೆಟ್ ಟು ಟಾಪ್ 6 ಅಂದರೆ ಮುಂದಿನ ವಾರಕ್ಕೆ ನೇರವಾದಂಥ ಪ್ರವೇಶವನ್ನು ಪಡೆದಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಕೂಡ ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಈ ಬಾರಿಯ ಬಿಗ್ ಬಾಸ್ನಲ್ಲಿ ಸಿಕ್ಕಾಪಟ್ಟೆ ಟ್ವಿಸ್ಟ್ಗಳು ಬರ್ತಿದ್ದಾವ್ರಿ. ಒಂದಲ್ಲ ಎರಡಲ್ಲ, ಒಂದಾದ್ಮೇಲೆ ಒಂದು ಟ್ವಿಸ್ಟ್ ಮೇಲೆ ಟ್ವಿಸ್ಟು ಅಂದರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಆ ರೀತಿಯಾದಂಥ ಟ್ವಿಸ್ಟ್ಗಳನ್ನು ಬಿಗ್ ಬಾಸ್ನಲ್ಲಿ ಈ ಬಾರಿ ಕೊಡ್ತಾ ಇದ್ದಾರೆ. ಪ್ರತಿಯೊಂದು ಟ್ವಿಸ್ಟುಗಳು ಕೂಡ ತುಂಬ ರೋಚಕವಾಗಿದ್ದಾವೆ. ಎಲ್ಲ ಟ್ವಿಸ್ಟ್ಗಳಲ್ಲೂ ಕೂಡ ಯಾರು ಕೂಡ ಎಣಿಸಿದಂತಹ ಒಂದೊಂದು ಟರ್ನಿಂಗ್ ಪಾಯಿಂಟ್ಗಳು ಬರ್ತಾ ಇದ್ದಾವೆ. ಈಗ ನೋಡಿ, ಈ ವಾರ ಆರಂಭ ಆಗಿತ್ತು ಯಾವತ್ತು? ಸೋಮವಾರದ ಸಂಚಿಕೆಯಿಂದ ನೀವು ಗಮನಿಸಿ. ಸೋಮವಾರದ ಸಂಚಿಕೆಯಿಂದ ಇಲ್ಲಿವರೆಗೂ ಕೂಡ ಎಷ್ಟು ಟ್ವಿಸ್ಟ್ಗಳು ಬಂದಿದ್ದಾವೆ? ಹೆಚ್ಚು ಕಡಿಮೆ 5-6 ಟ್ವಿಸ್ಟ್ಗಳನ್ನು ಈಗಾಗಲೇ ಬಿಗ್ ಬಾಸ್ ಕೊಟ್ಟಿದ್ದಾರೆ. ಈಗ ಮತ್ತಷ್ಟು ಟ್ವಿಸ್ಟ್ಗಳನ್ನು ಕೊಡೋದಕ್ಕೆ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಅನ್ನೋಂಥ ಮಾಹಿತಿ ಇದೆ. ಹೇಗೆ ಹೇಳ್ತೀನಿ ನೋಡಿ. ಈಗ ಬಿಗ್ ಬಾಸ್ನ ಫಿನಾಲೆ ನಡೆಯುವಂಥದ್ದು ಮುಂದಿನ ವಾರ ಅನ್ನೋದು ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವಂಥದ್ದೇ. ಅಂದರೆ ಇದೇ ಜನವರಿ 17 ಮತ್ತು 18ಕ್ಕೆ ಫಿನಾಲೆ ನಡೆಯುತ್ತೆ, ಕರೆಕ್ಟಾ? ಅಂದರೆ ಬಿಗ್ ಬಾಸ್ ಸೀಸನ್ 12 ಈಗ ಮುಕ್ತಾಯದ ಹಂತದಲ್ಲಿದೆ, ಹೊಸ್ತಿಲಲ್ಲಿದೆ. ಫಿನಾಲೆಗೆ ಕೆಲವು ದಿನಗಳು ಬಾಕಿ ಇದೆ. ಈಗಿರುವಾಗಲೇ ಟಿಕೆಟ್ ಟು ಫಿನಾಲೆ ರೇಸ್ ಕೂಡ ಆರಂಭ ಆಗಿದೆ. ಈ ಬಾರಿ ಕಪ್ ಗೆಲ್ಲೋದು ಯಾರು ಅನ್ನುವಂಥ ಕುತೂಹಲ ಒಂದು ಕಡೆ ಆದರೆ, ಈ ಬಾರಿ ಬಿಗ್ ಬಾಸ್ ಸೀಸನ್ 12ರಲ್ಲಿ ಫಿನಾಲೆಯಲ್ಲಿ ಯಾರು ಇರ್ತಾರೆ ಅನ್ನೋದು ಮತ್ತೊಂದು ಕುತೂಹಲ. ಈಗಷ್ಟೇ ಒಂದಷ್ಟು ಜನ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿ ಬೇರೆಯದೇ ಬದುಕನ್ನು ಶುರು ಮಾಡುವಂಥ ಹಂತದಲ್ಲಿ ಫಿನಾಲೆ ಕೂಡ ಬಂದಿರೋದ್ರಿಂದ ಒಳಗಿರೋರಿಗೆ ಸಹಜವಾಗಿ ಒಂದು ಎದೆಬಡಿತ ಹೆಚ್ಚಾಗುವಂಥ ಸನ್ನಿವೇಶ. ಯಾಕೆಂತ ಹೇಳಿದ್ರೆ ಯಾವೆಲ್ಲ ರೀತಿಯಲ್ಲಿ ಈ ಬಾರಿ ಎಲಿಮಿನೇಷನ್ ನಡೀಬಹುದು ಅನ್ನೋಂಥ ವಿಚಾರಗಳು ಭಾರಿ ಕುತೂಹಲವನ್ನೇ ಕೆರಳಿಸಿದೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈಗ ಡಬಲ್ ಎಲಿಮಿನೇಷನ್ ಈ ವಾರ ಆಗಲೇಬೇಕು. ಅಂದರೆ ಬಿಗ್ ಬಾಸ್ ಸೀಸನ್ 12 ಆರಂಭವಾಗಿ ಈಗ ಮುಕ್ತಾಯದ ಹಂತವನ್ನು ಕೂಡ ತಲುಪಿದೆ. ಬಿಗ್ ಬಾಸ್ ಫಿನಾಲೆಗೆ ಕ್ಷಣಗಣನ ಆರಂಭವಾಗುವಂಥ ಹಂತದಲ್ಲಿ ಜನವರಿ 17 ಮತ್ತು 18ರಂದು ಅಂತಿಮ ಘಟ್ಟ ತಲುಪಿ ಗ್ರ್ಯಾಂಡ್ ಫಿನಾಲೆ ನಡೀತದೆ. ಪ್ರಸ್ತುತ 15ನೇ ವಾರಕ್ಕೆ ಕಾಲಿಟ್ಟಿರುವಂಥ ಬಿಗ್ ಬಾಸ್ ಮನೆಯಲ್ಲಿ ರಾಶಿಕಾ ಶೆಟ್ಟಿ, ಅಶ್ವಿನಿ ಗೌಡ, ಗಿಲ್ಲಿ ನಟ, ಕಾವ್ಯಶೈವ, ರಕ್ಷಿತಾ ಶೆಟ್ಟಿ, ಮ್ಯೂಟೆಂಟ್ ರಘು, ಧ್ರುವಂತು, ಧನುಷ್ ಹೀಗೆ 8 ಮಂದಿ ಸ್ಪರ್ಧಿಗಳಿದ್ದಾರೆ. ಈ 8 ಮಂದಿ ಸ್ಪರ್ಧಿಗಳಲ್ಲಿ ಒಬ್ಬರ ಕೈಗೆ ಮಾತ್ರ ಈ ಕಪ್ಪು ಸಿಗ್ತದೆ. 50 ಲಕ್ಷ ಕ್ಯಾಶ್ ಪ್ರೈಸ್ ಕೂಡ ಸಿಗುತ್ತೆ. ಇನ್ನು ಸಾಮಾನ್ಯವಾಗಿ ಯಾವಾಗಲೂ ಕೂಡ ಫಿನಾಲೆಯಲ್ಲಿ 5ರಿಂದ 6 ಜನರಿಗೆ ಮಾತ್ರ ಅವಕಾಶ ಇರ್ತದೆ. ಹಾಗಾಗಿ ಈ ಬಾರಿ ಸಹ ಕೇವಲ 6 ಜನ ಸ್ಪರ್ಧಿಗಳಿಗೆ ಮಾತ್ರ ಅವಕಾಶವನ್ನು ಕೊಡಲಾಗಿದೆ. ಉಳಿದವರು ಎಲಿಮಿನೇಷನ್ನ ಮೂಲಕ ಮನೆಗೆ ಹೋಗಬೇಕಾಗುತ್ತೆ. ಈಗ ಸದ್ಯಕ್ಕೆ ಟಾಪ್ 6 ಸ್ಪರ್ಧಿಗಳಲ್ಲಿ ಒಬ್ಬರನ್ನು ಜನವರಿ 17ರಂದು ಎಲಿಮಿನೇಟ್ ಮಾಡುವಂಥ ಸಾಧ್ಯತೆ ಇದೆ. ಜನವರಿ 18ರಂದು ಹಂತವಾಗಿ 3 ಸದಸ್ಯರನ್ನು ಎಲಿಮಿನೇಟ್ ಮಾಡಿ ನಂತರ ಟಾಪ್ ಸ್ಪರ್ಧಿಗಳಿಗೆ ಯಾರು ವಿನ್ನರ್ ಅನ್ನೋದು ಯಾರು ರನ್ನರ್ ಅನ್ನೋದು ಘೋಷಣೆ ಮಾಡುವಂಥ ಸಾಧ್ಯತೆ ಇರುತ್ತೆ. ಇದು ಕೊನೆ ಹಂತದ್ದು. ಇನ್ನು ಈ 6 ಸ್ಪರ್ಧಿಗಳನ್ನು ಆಯ್ಕೆ ಮಾಡುವಂಥ ಹಂತದಲ್ಲಿ 2 ಉಳಿತಾರೆ ಅಥವಾ ಈ ವಾರ 2 ಮನೆಗೆ ಹೋಗ್ತಾರೆ ಅನ್ನೋದು ಸ್ಪಷ್ಟ. ಯಾಕೆಂತ ಹೇಳಿದ್ರೆ ಟಾಪ್ ಟು 6 ಅಂದರೆ ಕೊನೆಯ ಹಂತದಲ್ಲಿ ಟ್ವಿಸ್ಟ್ಗಳನ್ನು ಕೊಟ್ಟು 2ರನ್ನ ಈಗಲೇ ಈ ವಾರನೇ ಮನೆಯಿಂದ ಕಳಿಸಿ 6 ಜನರನ್ನು ಮುಂದಿನ ವಾರಕ್ಕೆ ಇಟ್ಕೊಳ್ತಾರೆ. ಅಂದರೆ ನಿಮ್ಗೆ ಒಂದು ಕ್ಲಿಯರ್ ಕೊಡಬೇಕು ಅಂತ ಹೇಳಿದ್ರೆ ಮುಂದಿನ ಸೋಮವಾರದಷ್ಟೊತ್ತಿಗೆ ಬಿಗ್ ಬಾಸ್ ಮನೆಯಲ್ಲಿರುವಂಥದ್ದು ಕೇವಲ 6 ಜನ ಸ್ಪರ್ಧಿಗಳು, ಅಷ್ಟು ಜನ ಮಾತ್ರ ಉಳಿಬೇಕು. ಉಳಿದಂಥ 2 ಸ್ಪರ್ಧಿಗಳು ಈ ವಾರ ಎಲಿಮಿನೇಟ್ ಆಗಲೇಬೇಕು. ಹಾಗಾದರೆ ಈ ವಾರ ಯಾವಾಗ ಎಲಿಮಿನೇಟ್ ಆಗ್ತಾರೆ, ಯಾವ ರೀತಿ ಆಗ್ತಾರೆ, ಅದು ವೆರಿ ಇಂಟ್ರೆಸ್ಟಿಂಗು. ಈಗ ಒಂದು ಡಿಸೈನ್ ಮಾಡಿರುವಂತಹ ಗೇಮ್ ಪ್ಲಾನ್ನ ಪ್ರಕಾರ ಏನು, ಸ್ಪರ್ಧಿಗಳನ್ನು ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಬಿಗ್ ಬಾಸ್ಗೆ ಯಾರೆಲ್ಲ ಫಿನಾಲೆಯಲ್ಲಿ ಇರಬೇಕು ಅನ್ನುವಂಥದ್ದು ಲೆಕ್ಕಾಚಾರ ಇದೆಯೋ ಅವರಷ್ಟು ಜನರನ್ನು ಕೂಡ ಒಳಗಡೆ ಕರ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾರೆ ಬೇರೆ ಬೇರೆ ರೀತಿಯಲ್ಲಿ. ಆ ರೀತಿ ಟ್ವಿಸ್ಟನ್ನು ಕೊಡ್ತಾರೆ, ಅದರಲ್ಲೇನೂ ಕೂಡ ಡೌಟ್ ಇಲ್ಲ. ಮುಂದಿನ ವಾರ ಸೋಮವಾರ ಆಡುವಂಥ ಸಂದರ್ಭದಲ್ಲಿ ಇರುವಂತಹ 6 ಜನರು ಕೂಡ ಬಿಗ್ ಬಾಸ್ ಫಿನಾಲೆಯಲ್ಲಿ ಇರಬೇಕು ಇವರು ಅಂತ ಹೇಳ್ಬಿಟ್ಟು ಫೈನಲ್ ಮಾಡಿದಂಥ ಸ್ಪರ್ಧಿಗಳೇ. ಆ ನಂತರ ನಿಜವಾದಂಥ ಆಟಗಳು ಶುರುವಾಗ್ತವೆ, ಬದಲಾಗ್ತವೆ. ಅಂದರೆ ಈಗ ಮನೆಯಲ್ಲಿ ಒಟ್ಟು 8 ಜನ ಇದ್ದಾರೆ, ಕರೆಕ್ಟಾ? ಈ 8 ಜನರಲ್ಲಿ 2ರನ್ನ ಈ ವಾರ ಮನೆಯಿಂದ ಹೊರಗಡೆ ಕಳಿಸ್ಲೇಬೇಕು. ಅದನ್ನೇ ಸುದೀಪ್ ಕೂಡ ಹೇಳಿದರು. ಇನ್ನು ಬಿಗ್ ಬಾಸ್ ಕೂಡ ಈಗಾಗಲೇ ಮಂಗಳವಾರ ಘೋಷಣೆಯನ್ನು ಮಾಡಿದ್ದಾರೆ.
ಈ 8 ಜನರಲ್ಲಿ ಇಬ್ಬರನ್ನ ಹೊರಗಡೆ ಕಳಿಸೋದು. ಹೊರಗಡೆ ಯಾವ ರೀತಿ ಕಳಿಸ್ಬೋದು? ಶನಿವಾರ ಒಬ್ಬರನ್ನ, ಭಾನುವಾರ ಒಬ್ಬರನ್ನ ಕಳಿಸ್ತಾರೋ, ಅಥವಾ ಈ ವಾರದ ಮೊದಲೇ ಅಂದರೆ ಶನಿವಾರಕ್ಕಿಂತ ಮೊದಲೇ ಒಬ್ಬರನ್ನ ಕಳಿಸಿ ಇನ್ನೊಬ್ಬರನ್ನ ಶನಿವಾರನೋ ಭಾನುವಾರನೋ ಎಲಿಮಿನೇಟ್ ಮಾಡ್ತಾರೋ, ಈ ರೀತಿಯಾದಂತಹ ಕೆಲವೊಂದಷ್ಟು ಕುತೂಹಲಗಳಿದ್ದಾವೆ. ಅದಕ್ಕೆ ಬೇಕಾದಂತಹ ಟಾಸ್ಕ್ನ ಡಿಸೈನ್ ಕೂಡ ನಡೀತಿದೆ. ಈಗಾಗಲೇ ಒಂದು ಟಾಸ್ಕನ್ನು ಕೊಟ್ಟಿದ್ದಾರೆ. ಏನು? ಈ ವಿಭಿನ್ನವಾದಂತಹ ಬೇರೆ ಬೇರೆ ಟಾಸ್ಕ್ಗಳನ್ನು ಕೊಟ್ಟು ಈ ಸ್ಪರ್ಧಿಗಳನ್ನು ಹೊರಗಡೆ ಕಳಿಸುವಂಥ ಪ್ರಕ್ರಿಯೆ ನಡೀತಿದೆ. ಆ ಹೊರಗಡೆ ಕಳಿಸುವಂಥ ಪ್ರಕ್ರಿಯೆಯಲ್ಲಿ ಬೇರೆ ಬೇರೆ ರೀತಿಯಾದಂತಹ ಒಂದು ಟಾಸ್ಕ್ಗಳು ಬರ್ತವೆ. ಆ ಟಾಸ್ಕ್ಗಳಲ್ಲಿ ಗೆಲ್ಲುವಂಥವರು ಮುಂದಿನ ಈ ಫಿನಾಲೆ ರೇಸ್ಗೆ ಆಯ್ಕೆ ಆಗ್ತಾರೆ. ಬಟ್ ಯಾರು ಗೆಲ್ಲೋದಿಲ್ವೋ ಅವರು ಈ ರೇಸ್ಗೆ ಆಯ್ಕೆ ಆಗೋದಿಲ್ಲ ಅನ್ನೋದು ಕೂಡ ಸತ್ಯ. ಇದರ ಜೊತೆಗೆ ಒಂದು ವೇಳೆ ಮಿಡ್ ವೀಕ್ ಎಲಿಮಿನೇಷನ್ ಇದ್ದರೂ ಕೂಡ ಇರಬಹುದು, ಅಥವಾ ಸ್ಯಾಟರ್ಡೆ ಒಬ್ಬರನ್ನ ಸಂಡೇ ಒಬ್ಬರನ್ನ ಕಳಿಸಿದ್ರು ಕೂಡ ಕಳಿಸ್ಬೋದು. ಯಾಕಂತ ಹೇಳಿದ್ರೆ ಒಟ್ಟಿನಲ್ಲಿ ಮುಂದಿನ ವಾರಕ್ಕೆ ಬೇಕಾಗಿರೋದು 6 ಜನ. ಕಾರಣ ಏನು ಅಂತ ಹೇಳಿದ್ರೆ ಮುಂದಿನ ಶನಿವಾರ ಭಾನುವಾರನೇ ಫಿನಾಲೆ ನಡೆಯುತ್ತೆ. ಶುಕ್ರವಾರ ಎಲ್ಲದೂ ಕೂಡ ಅಂತಿಮವಾಗ್ತದೆ. ಶನಿವಾರ ಸಂಜೆ 6 ಗಂಟೆಗೆ ಫಿನಾಲೆ ಶುರು ಆಗ್ತದೆ. ಶನಿವಾರ ಮತ್ತು ಭಾನುವಾರ 2 ದಿನವೂ ಕೂಡ 6 ಗಂಟೆಯಿಂದ ಫಿನಾಲೆ ಎಪಿಸೋಡು ಪ್ರಸಾರ ಆಗ್ತದೆ. ಹಾಗಾಗಿ ಈ ಬಾರಿ ಈ 6 ಗಂಟೆಯ ಮೇಲೆ ಭಾರಿ ನಿರೀಕ್ಷೆ ಇದೆ. ಯಾಕಂತ ಹೇಳಿದ್ರೆ ಈ 6 ಗಂಟೆಯಲ್ಲಿ ಇರೋದು ಯಾರು ಅನ್ನೋಂಥದ್ದು ಕುತೂಹಲ. ಇನ್ನು ಈ ಬಾರಿ ಈಗಾಗಲೇ ಎಲಿಮಿನೇಟ್ ಆದಂಥ ಸ್ಪರ್ಧಿಗಳಿಗೂ ಕೂಡ ಫಿನಾಲೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ನೃತ್ಯ ಪ್ರದರ್ಶನಗಳು ಕೂಡ ಇರ್ತವೆ. ಇನ್ನು ಈ ಎಲ್ಲ ವಿಚಾರಗಳಿಗಿಂತಲೂ ಕೂಡ ಹೆಚ್ಚಾಗಿ ಈ ಬಾರಿ ಕಪ್ ಗೆಲ್ಲೋದು ಯಾರು ಅನ್ನೋದು ಕುತೂಹಲ ಜೋರಾಗಿ ಇದೆ. ಇದಕ್ಕೆಲ್ಲ ಉತ್ತರ ಈಗಾಗಲೇ ಫಿನಾಲೆಯಲ್ಲಿ ಸಿಗುತ್ತೆ ಅನ್ನೋದು ಕ್ಲಾರಿಟಿ ಸಿಕ್ಕಿದೆ. ಅಂದರೆ ಒಂದಷ್ಟು ಜನರು ಏನು ಅಂದ್ಕೊಂಡಿದ್ರು, ಇವರಿಗೇನೆ ಸಿಗ್ಬೋದು, ಗಿಲ್ಲಿಗೇನೆ ಸಿಗ್ಬೋದು ಅಂತ ಹೇಳಿಬಿಟ್ಟು. ಬಟ್ ಸದ್ಯಕ್ಕೆ ಅಲ್ಲಿರುವಂಥ ಪಿಕ್ಚರನ್ನು ನೋಡಿದ್ರೆ ಗಿಲ್ಲಿ ಕೊಡೋದು ಅನುಮಾನ. ಗಿಲ್ಲಿಗೆ ಬೇರೆ ಏನಾದರೂ ಕೊಟ್ಟು ಸಮಾಧಾನ ಮಾಡ್ತಾರೆ ಅನ್ನೋಂತಹ ಭಾವನೆ ವ್ಯಕ್ತವಾಗ್ತಿದೆ. ಬಟ್ಟು ಒಂದಂತೂ ಕ್ಲಿಯರಾಗಿ ಇಲ್ಲಿ ಕಾಣಿಸ್ತಿದೆ, ಮುಂದಿನ ವಾರ ನಡೆಯುವಂತಹ ಬಿಗ್ ಬಾಸ್ನ ಟಾಸ್ಕು ತುಂಬ ಕುತೂಹಲಕಾರಿ. ಯಾಕಂತ ಹೇಳಿದ್ರೆ ಮುಂದಿನ ವಾರನೂ ಕೂಡ ಹಾಗೆ 6 ಜನ ಇದ್ದಾರಲ್ಲ, 6 ಜನರಲ್ಲಿ ಯಾರನ್ನಾದರೂ ಒಂದಿಬ್ಬರನ್ನ ಹೊರಗಡೆ ಕಳಿಸ್ಲೇಬೇಕಾಗ್ತದೆ. ಅದು ಕೂಡ ವಿಶೇಷವಾಗಿ ಕಳಿಸ್ತಾರೆ. ಅದು ಯಾರನ್ನು ಕಳಿಸ್ತಾರೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಈಗಾಗಲೇ ಎಲಿಮಿನೇಷನ್ ಪ್ರಕ್ರಿಯೆಯ ಕನ್ನಡ ಅವತರಣಿಕೆಯ ಎಲ್ಲ ರೀತಿಯಾದಂತಹ ಸವಾಲುಗಳನ್ನು, ಚಾಲೆಂಜಸ್ಗಳನ್ನು, ಜೊತೆಗೆ ಅಲ್ಲಿ ಸೃಷ್ಟಿಯಾಗುವಂತಹ ಅಥವಾ ನಿರ್ಮಾಣ ಆಗುವಂಥ ಸಂದರ್ಭಗಳನ್ನು ಎಂಜಾಯ್ ಮಾಡೋರೇ ಹೆಚ್ಚು. ಹಾಗಿರುವಂಥ ಸಂದರ್ಭದಲ್ಲಿ ಈಗೇನಾಗುತ್ತೆ ಅನ್ನೋದು ಸದ್ಯಕ್ಕಿರುವಂಥ ಕುತೂಹಲ ಒಂದು. ಎರಡನೇದು, ಬಿಗ್ ಬಾಸ್ ಮನೆಯಲ್ಲಿ ಈಗ ಸದ್ಯಕ್ಕೆ ಇರುವಂಥ 8 ಜನರಲ್ಲಿ ಮೊದಲಿಗೆ ಈ ವಾರದಲ್ಲಿ ಇಬ್ಬರು ಹೋಗಬೇಕು. ಆ ಇಬ್ಬರು ಯಾರಾಗಿರಬೇಕು ಅನ್ನೋದು ನಿಮ್ಮ ಅಭಿಪ್ರಾಯ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಬಿಗ್ ಬಾಸ್ ಟ್ರೋಫಿ ಯಾರ ಕೈಗೆ ಸೇರಿದರೆ ಒಳ್ಳೆಯದು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತೇಳಿ ಹೇಳ್ತಾ, ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.